ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಅಂದ್ರೆ ಕೋರ್ಟ್ಗೆ ಸ್ವತಃ ನಾನು ಹಾಜರಾಗ್ತೀನಿ ಅನ್ನುವಂತ ಅರ್ಜಿ ವಿಚಾರಣೆಗೆ ಸೋಮವಾರ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ದರ್ಶನ್ ಕೋರ್ಟ್ಗೆ ಹಾಜರು ಇದರ ಬಗ್ಗೆ ಅರ್ಜಿ ವಿಚಾರಣೆ ಇತ್ತಲ್ಲ, ಸೋಮವಾರ ಇದರ ಆದೇಶವನ್ನ ಕಾಯ್ದಿರಿಸಿದೆ ಸೆಷನ್ ಕೋರ್ಟ್. ಸೋಮವಾರ ದರ್ಶನ್ ಹಾಜರಾಗುವ ಬಗ್ಗೆ ನಿರ್ಧಾರ ಪ್ರಕಟವಾಗುತ್ತೆ. ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರು ಆಗಬೇಕಾ ಅಥವಾ ಬೇಡವಾ ಅನ್ನೋದು ಸೋಮವಾರ ಇದರ ಆದೇಶದ ವಿರುದ್ಧ ಈಗ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಪವಿತ್ರಗೌಡ ಲೇಟ್ ಆಗಿ ವಿಚಾರಣೆಗೆ ಹಾಜರಾಗಿದ್ಯಾಕೆ? ನ್ಯಾಯಾಧೀಶೆ ಸುಜಾತ ಎಂ ಮಡಿವಾಳಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ನ್ಯಾಯಾಧೀಶರು. ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ ಅಂತ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಮಹಿಳೆಯರ ಸೆಲ್ನಲ್ಲಿ ಹೆಡ್ಫೋನ್ ಕೊಡ್ತಾರಾ, ನಾನು ಗಮನಿಸಿದ್ದೀನಿ ಅಂತ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಇಲ್ಲ ಮೇಡಮ್, ನಾನು ಬಳಸಿಲ್ಲ ಅಂತ ಪವಿತ್ರಗೌಡ ಅವರು ಹೇಳ್ತಾ ಇದ್ದಾರೆ. ನಾನು ನೋಡಿದ್ದೇನೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ದಾರೆ ಜಡ್ಜ್. ಪರಿಶೀಲನೆ ನಡೆಸಿ ಮಾಹಿತಿ ನೀಡುವಂತೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ಅರವಿಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಏನೇನಾಯ್ತು ಅಂತ ಇವತ್ತು ಕೋರ್ಟ್ ಅಲ್ಲಿ? ಎಸ್ ನಿಕೇಶ್, ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಏನ್ ಕೇಸ್ ಇರುತ್ತೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡೋದಾಗಿ ಒಂದು ಮನವಿಯ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಆ ಒಂದು ಅರ್ಜಿ ವಿಚಾರಣೆ ಇವತ್ತು 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೀತಾ ಇರುತ್ತೆ. ಈ ಹಂತದಲ್ಲಿ ಪರಪ್ಪನ ಅಗ್ರಹಾರ ಒಂದು ಬ್ಯಾರಕ್ನಿಂದ ಪುರುಷರ ಸೆಲ್ನಿಂದ ದರ್ಶನ್ ಹಾಗೆ ಇತರ ಆರೋಪಿಗಳ ಜೊತೆಗೆ ಮಹಿಳಾ ಸೆಲ್ನಿಂದ ಪವಿತ್ರ ಗೌಡ ಅವರು ಹಾಜರಾಗಿರ್ತಾರೆ. ಆದ್ರೆ ಈ ಒಂದು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತಡವಾಗಿ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶ ಆಗಿರುವಂತಹ ಸುಜಾತ ಮಡಿವಾಳಪ್ಪ ಅವರು ಅದನ್ನ ಪ್ರಶ್ನೆ ಮಾಡ್ತಾರೆ, ಯಾಕಾಗಿ ತಡ ಆಯ್ತು ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದನ್ನ ಗಮನ ಹರಿಸ್ತಾರೆ. ಅಂದ್ರೆ ಪವಿತ್ರ ಗೌಡ ಅವರು ಒಂದು ಸೌಲಭ್ಯವನ್ನು ಪಡೆದುಕೊಂಡಿರುವಂತದ್ದು, ಅಂದ್ರೆ ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರು ಹೆಡ್ಫೋನ್ಗಳ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನ್ಯಾಯಾಧೀಶರ ಗಮನಕ್ಕೆ ಬರುತ್ತೆ. ಆಗ ಅವರು ಜೈಲಾಧಿಕಾರಿಗಳಿಗೆ ಅದನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಅಂದ್ರೆ ಇಲ್ಲಿ ಪುರುಷರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೆಡ್ಫೋನ್ಸ್ ಗಳನ್ನ ಕೊಟ್ಟಿಲ್ಲ, ಆದ್ರೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನುವಂತ ಹಂತದಲ್ಲಿ ಇಲ್ಲಿ ಪ್ರಶ್ನೆ ಮಾಡುವಂತದ್ದು. ಜೊತೆಗೆ ಪವಿತ್ರ ಗೌಡ ತಡ ಯಾಕೆ ಮಾಡಿದ್ರು, ಲೇಟ್ ಆಗಿ ಯಾಕೆ ವಿಚಾರಣೆಗೆ ಹಾಜರಾದ್ರು ವಿಸಿ ಮೂಲಕ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿತ್ತು. ಆದ್ರೆ ಜೈಲಾಧಿಕಾರಿಗಳು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು, ಆದ್ರೆ ಹೆಡ್ಫೋನ್ಸ್ ನ ಯಾಕೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅನ್ನುವಂತ ಹಂತದಲ್ಲಿ ಕೂಡ ಜಡ್ಜ್ ಇವತ್ತು ಗರಂ ಆಗಿದ್ರು. ಸದ್ಯ ಈ ಒಂದು ವಿಚಾರಣೆ ಒಂದು ಜಡ್ಜ್ಮೆಂಟ್ ಅಂದ್ರೆ ಆದೇಶ ಏನಿದೆ ಅದು ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಅಂದ್ರೆ ಕೋರ್ಟ್ಗೆ ಸ್ವತಃ ನಾನು ಹಾಜರಾಗ್ತೀನಿ ಅನ್ನುವಂತ ಅರ್ಜಿ ವಿಚಾರಣೆಗೆ ಸೋಮವಾರ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ದರ್ಶನ್ ಕೋರ್ಟ್ಗೆ ಹಾಜರು ಇದರ ಬಗ್ಗೆ ಅರ್ಜಿ ವಿಚಾರಣೆ ಇತ್ತಲ್ಲ, ಸೋಮವಾರ ಇದರ ಆದೇಶವನ್ನ ಕಾಯ್ದಿರಿಸಿದೆ ಸೆಷನ್ ಕೋರ್ಟ್. ಸೋಮವಾರ ದರ್ಶನ್ ಹಾಜರಾಗುವ ಬಗ್ಗೆ ನಿರ್ಧಾರ ಪ್ರಕಟವಾಗುತ್ತೆ. ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರು ಆಗಬೇಕಾ ಅಥವಾ ಬೇಡವಾ ಅನ್ನೋದು ಸೋಮವಾರ ಇದರ ಆದೇಶದ ವಿರುದ್ಧ ಈಗ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಪವಿತ್ರಗೌಡ ಲೇಟ್ ಆಗಿ ವಿಚಾರಣೆಗೆ ಹಾಜರಾಗಿದ್ಯಾಕೆ? ನ್ಯಾಯಾಧೀಶೆ ಸುಜಾತ ಎಂ ಮಡಿವಾಳಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ನ್ಯಾಯಾಧೀಶರು. ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ ಅಂತ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಮಹಿಳೆಯರ ಸೆಲ್ನಲ್ಲಿ ಹೆಡ್ಫೋನ್ ಕೊಡ್ತಾರಾ, ನಾನು ಗಮನಿಸಿದ್ದೀನಿ ಅಂತ ಗರಂ ಆಗಿದ್ದಾರೆ ನ್ಯಾಯಾಧೀಶರು. ಇಲ್ಲ ಮೇಡಮ್, ನಾನು ಬಳಸಿಲ್ಲ ಅಂತ ಪವಿತ್ರಗೌಡ ಅವರು ಹೇಳ್ತಾ ಇದ್ದಾರೆ. ನಾನು ನೋಡಿದ್ದೇನೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ದಾರೆ ಜಡ್ಜ್. ಪರಿಶೀಲನೆ ನಡೆಸಿ ಮಾಹಿತಿ ನೀಡುವಂತೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ಅರವಿಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಏನೇನಾಯ್ತು ಅಂತ ಇವತ್ತು ಕೋರ್ಟ್ ಅಲ್ಲಿ? ಎಸ್ ನಿಕೇಶ್, ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಏನ್ ಕೇಸ್ ಇರುತ್ತೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡೋದಾಗಿ ಒಂದು ಮನವಿಯ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಆ ಒಂದು ಅರ್ಜಿ ವಿಚಾರಣೆ ಇವತ್ತು 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೀತಾ ಇರುತ್ತೆ. ಈ ಹಂತದಲ್ಲಿ ಪರಪ್ಪನ ಅಗ್ರಹಾರ ಒಂದು ಬ್ಯಾರಕ್ನಿಂದ ಪುರುಷರ ಸೆಲ್ನಿಂದ ದರ್ಶನ್ ಹಾಗೆ ಇತರ ಆರೋಪಿಗಳ ಜೊತೆಗೆ ಮಹಿಳಾ ಸೆಲ್ನಿಂದ ಪವಿತ್ರ ಗೌಡ ಅವರು ಹಾಜರಾಗಿರ್ತಾರೆ. ಆದ್ರೆ ಈ ಒಂದು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತಡವಾಗಿ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶ ಆಗಿರುವಂತಹ ಸುಜಾತ ಮಡಿವಾಳಪ್ಪ ಅವರು ಅದನ್ನ ಪ್ರಶ್ನೆ ಮಾಡ್ತಾರೆ, ಯಾಕಾಗಿ ತಡ ಆಯ್ತು ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದನ್ನ ಗಮನ ಹರಿಸ್ತಾರೆ. ಅಂದ್ರೆ
ಪವಿತ್ರ ಗೌಡ ಅವರು ಒಂದು ಸೌಲಭ್ಯವನ್ನು ಪಡೆದುಕೊಂಡಿರುವಂತದ್ದು. ಅಂದ್ರೆ ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರು ಹೆಡ್ಫೋನ್ಗಳ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನ್ಯಾಯಾಧೀಶರ ಗಮನಕ್ಕೆ ಬರುತ್ತೆ. ಆಗ ಅವರು ಜೈಲಾಧಿಕಾರಿಗಳಿಗೆ ಅದನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಅಂದ್ರೆ ಇಲ್ಲಿ ಪುರುಷರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೆಡ್ಫೋನ್ಸ್ ಗಳನ್ನ ಕೊಟ್ಟಿಲ್ಲ, ಆದ್ರೆ ಇವ್ರಿಗೆ ಯಾರು ಪರ್ಮಿಷನ್ ನ ಕೊಟ್ಟರು ಅನ್ನುವಂತ ಹಂತದಲ್ಲಿ ಇಲ್ಲಿ ಪ್ರಶ್ನೆ ಮಾಡುವಂತದ್ದು. ಜೊತೆಗೆ ಪವಿತ್ರ ಗೌಡ ತಡ ಯಾಕೆ ಮಾಡಿದ್ರು, ಲೇಟ್ ಆಗಿ ಯಾಕೆ ವಿಚಾರಣೆಗೆ ಹಾಜರಾದ್ರು ವಿಸಿ ಮೂಲಕ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿತ್ತು. ಆದ್ರೆ ಜೈಲಾಧಿಕಾರಿಗಳು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು, ಆದ್ರೆ ಹೆಡ್ಫೋನ್ಸ್ ನ ಯಾಕೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅನ್ನುವಂತ ಹಂತದಲ್ಲಿ ಕೂಡ ಜಡ್ಜ್ ಇವತ್ತು ಗರಂ ಆಗಿದ್ರು. ಸದ್ಯ ಈ ಒಂದು ವಿಚಾರಣೆ ಒಂದು ಜಡ್ಜ್ಮೆಂಟ್ ಅಂದ್ರೆ ಆದೇಶ ಏನಿದೆ ಅದು ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ.